ಸೊ ಈಗ ಪಾರ್ಟ್ನರ್ ಅಂತ ಇರೋದ್ರಿಂದ ನಾನು ಒಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ನೇಮ್ಸ್ ಹೇಳ್ತಾ ಹೋಗ್ಬೇಕು. ನಿಮ್ಗೂ ಕೇಳ್ತೀನಿ, ನಿಮ್ಗೂ ಕೇಳ್ತೀನಿ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ನರ್ ಇನ್ ಕ್ರೈಮ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾರು ಪಾರ್ಟ್ನರ್, ಅಥವಾ ನಿಮ್ಮ ಕೋ ಸ್ಟಾರ್ ನೇಮ್ಸ್ ತಗೋಬಹುದು. ಬಟ್ ನೀವಿಬ್ರು ನಿಮ್ ಹೆಸರು ತಗೊಳಂಗಿಲ್ಲ, ಬೇರೆಯವ್ರು ತಗೋಬೇಕು. ಓಕೆನಾ? ಯಾಕಂದ್ರೆ ಇಲ್ಲಾಂದ್ರೆ ಎಲ್ಲದಕ್ಕೂ ನೀವು ಅವ್ರದೇ ನೇಮ್ ತಗೊಂತೀರಾ, ಹಂಗಾಗಿ. ಸೊ ಫಸ್ಟ್ ಒನ್, ಪಾರ್ಟ್ನರ್ ಇನ್ ಕ್ರೈಮ್ ಇಂಡಸ್ಟ್ರಿಯಲ್ಲಿ ಯಾರು ನಿಮ್ಗೆ? ಏಂಜಲ್ ಗೊಂಬೆ. ಪಾಪು, ನಿಮ್ ಪಾಪುನಾ? ಅವ್ರ ನೇಮ್ ತಗೊಳಂಗಿಲ್ಲ ನೀವು. ಹೇಳಿ. ಮಿಸ್ ಇಂಡಿಯಾ, ಮಿಸ್ಟರ್ ಇಂಡಿಯಾ ಹೇಳಿ, ಪಾರ್ಟ್ನರ್ ಇನ್ ಕ್ರೈಮ್ ಯಾರು? ಇಷ್ಟು 23 ಇಯರ್ಸ್ ಅಲ್ಲಿ ನಿಮ್ಗೆ. ಹಾಗ ನೀವೇನು ಕ್ರೈಮೇ ಮಾಡಲ್ವಾ? ಏನು ಕಿತಾಪತಿ ಏನು ಮಾಡಲ್ವಾ? ಅದಕ್ಕೊಂದು ಒಳ್ಳೆ ಪಾರ್ಟ್ನರ್ ಯಾರು ನಿಮ್ಗೆ? ಇನ್ನೊಂದು ಚೇಷ್ಟೆ ಮಾಡ್ಬೇಕು ಅಂದ್ರೆ ಯಾರು ನೆನಪಾಗ್ತಾರೆ? ಇವರೇ ನೆನಪಾಗದ್ ನನಗೆ. ಓಕೆ, ಹಾಗಾದ್ರೆ ಓಕೆ, ಇದಕ್ಕೆ ಇವ್ರ ನೇಮ್ ತಗೊಂಡ್ರೆ ನೆಕ್ಸ್ಟ್ ಇಂದ ಇವ್ರ ನೇಮ್ ತಗೊಳೋ ಹಾಗಿಲ್ಲ, ನೀವ್ ಹೇಳಿ. ನನ್ಗೂನು ಆಕ್ಚುಲಿ ಇವರೇ ನೆನಪಾಗ್ತಾರೆ. ಕ್ರೈಮ್ ಪಾರ್ಟ್ನರ್ ಇನ್ ಕ್ರೈಮ್ ವುಡ್ ಬಿ ಅವರೇನಾ? ಓಕೆ ಓಕೆ. ಸೊ ನೆಕ್ಸ್ಟ್, ಗಾಸಿಪ್ ಪಾರ್ಟ್ನರ್. ಮತ್ತೆ ಅವ್ರದೇ ನೇಮ್ ತಗೊಳಂಗಿಲ್ಲ. ನನ್ ಡಿಸೈನರ್ ಲಕ್ಷ್ಮಿ. ಡಿಸೈನರ್. ಓಕೆ, ನಿಮ್ಗೆ? ನಾನು ಗಾಸಿಪ್ ಮಾಡಲ್ಲ, ಐ ಹೇಟ್ ಗಾಸಿಪ್ಸ್. ಆದ್ರೂ ಏನಾದ್ರೂ ಒಂಚೂರು ಮಾತಾಡ್ತಿರಲ್ವಾ? ಅಲ್ಲ, ನಮ್ಮ ಆಫೀಸಲ್ಲಿ ಹೆಂಗ್ ಗೊತ್ತಾ, ನಾನು ಇದೀನಿ ಅಂದ್ರೆ ಗಾಸಿಪ್ಸ್ ಮಾಡಲ್ಲ. ಸೊ ನೀವು ಗಾಸಿಪ್ ಮಾಡಲ್ಲ? ನಾನು ಬಂದ್ರೆ ಗಾಸಿಪ್ಸ್ ಕ್ಲೋಸ್. ಸೀಕ್ರೆಟ್ ಪಾರ್ಟ್ನರ್, ನಿಮ್ ಸೀಕ್ರೆಟ್ಸ್ ಎಲ್ಲ ಯಾರಿಗೆ ಜಾಸ್ತಿ ಗೊತ್ತು? ಸೀಕ್ರೆಟ್ ಪಾರ್ಟ್ನರ್ ಸಿನಿಮಾ ಇಂಡಸ್ಟ್ರಿ ಅಲ್ಲ, ಸಿನಿಮಾದಲ್ಲೇ ಹೇಳಿ. ಯಾರಿಗೂ ಹೇಳಿಲ್ವಾ ನಿಮ್ ಸೀಕ್ರೆಟ್ಸ್? ಅಂದ್ರೆ ಹಂಗಂತ ಅಲ್ಲ, ಅಂದ್ರೆ ಅಂತ ಏನ್ ಸೀಕ್ರೆಟ್ಸ್ ಇಲ್ಲ, ಬಟ್ ಆ ಥರ ಡೀಪ್ ಕನೆಕ್ಷನ್ ಇಲ್ಲ ನಿಮ್ಗೆ. ನಿಮ್ಗೆ ಏನ್ ಸೀಕ್ರೆಟ್ಸ್ ಇದೆ ನಂದು? ನಿಮ್ಮ ತೆರೆದ ಪುಸ್ತಕ. ನನಗಿಂತ ಜಾಸ್ತಿ ಬೇರೆಯವರಿಗೆ ಗೊತ್ತಿರುತ್ತೆ ನನ್ನ ಬಗ್ಗೆ. ಸೀಕ್ರೆಟ್ ಪಾರ್ಟ್ನರ್ ಯಾರು ಇಲ್ಲ. ಓಕೆ, ನೆಕ್ಸ್ಟ್ ಶಾಪಿಂಗ್ ಪಾರ್ಟ್ನರ್. ಶಾಪಿಂಗ್ ನೀವಿಬ್ರೇನಾ? ಓಕೆ ಓಕೆ. ಅಂದ್ರೆ ಎಷ್ಟೆಲ್ಲ ಏನೆಲ್ಲ ಶಾಪ್ ಮಾಡಿದ್ರೆ? ಅಂದ್ರೆ ಮೂವಿಗೆಲ್ಲ ಶಾಪ್ ಮಾಡಿದ್ರೆ ಯಾರ್ ಟೇಸ್ಟ್ ಚೆನ್ನಾಗಿದೆ ಇಬ್ರಲ್ಲಿ? ಅವ್ರದ್ದೇನಾ? ಯಾಕೆ ಅಷ್ಟು ಕೆಟ್ಟದಾಗಿದೆ ಅವ್ರ ಟೇಸ್ಟ್? ಆಗುತ್ತೆ ಕೆಟ್ಟದಾಗಿಲ್ಲ, ನನ್ಕಿಂತ ಬೆಟರ್. ನನ್ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ನರಿ ಇದೆ, ಬಟ್ ಅದಕ್ಕಿಂತ ಬೆಟರ್. ಹೌದಾ ಬೃಂದ ಅವ್ರ ಸೂಪರ್ ಆಗಿದೆ, ಒಪ್ಕೋಬೋದಾ? ಹಾ, ಚೆನ್ನಾಗಿದೆ. ನಿಮ್ಗೆ ಯಾವಾಗಾದ್ರೂ ಅವ್ರು ಸೆಲೆಕ್ಟ್ ಮಾಡಿರೋದು ಅಯ್ಯೋ ಇದನ್ನ ಸೆಲೆಕ್ಟ್ ಮಾಡಿದ್ರಲ್ಲ ಅಂತ ಯಾವತ್ತೂ? ಇಲ್ಲ ಇಲ್ಲ, ಯಾವತ್ತೂ ಅನ್ಸಿಲ್ಲ. ಇಲ್ಲ ಹಿಸ್ ಟೇಸ್ಟ್ ಇಸ್ ರೋಲಿ ಗುಡ್. ಈಗ ಸಾಂಗ್ಸ್ ಎಲ್ಲ ಅಂತ ಬಂದಾಗ ಹಿ ಹ್ಯಾಸ್ ಅ ಗ್ರೇಟ್ ವಿಷನ್. ಅವರೇ ಇನ್ಫ್ಯಾಕ್ಟ್ ಆಕ್ಚುಲಿ ಸೋರ್ಸಿಂಗ್ ಕೊಟ್ಟಿದ್ದು ನಮ್ಗೆ. ಅಂದ್ರೆ ನನ್ನ ಡ್ರೆಸ್ಸಸ್ ಎಲ್ಲ ಏನ್ ನೋಡ್ತಾ ಇದೀರಲ್ಲ ನೀವು, ಅವರೇ ಒಂದು ಸ್ಪ್ಯಾನಿಷ್ ರೆಫರೆನ್ಸ್ ಕೊಟ್ಟು ಅದರಿಂದ ಇನ್ಸ್ಪಿರೇಷನ್ ತಗೊಂಡು ಲಕ್ಷ್ಮೀ ಕೃಷ್ಣ ಮಾಡಿರೋದು. ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಕಲರ್ ಬಗ್ಗೆ, ಯಾವ ಬ್ಯಾಕ್ ಗ್ರೌಂಡ್ ಇದ್ರೆ ಏನ್ ಕಲರ್ ಅಲ್ಲಿ ನಾವು ಮಾಡೋಣ, ಯಾವ ಶೇಡ್ ಅಲ್ಲಿ ಹೋಗೋಣ, ಎಲ್ಲ ಅವ್ರು ಹೇಳ್ದಂಗೆನೆ ಮಾಡಿರೋದು ಆಕ್ಚುಲಿ. ಸೊ ಈ ಟೇಸ್ಟ್ ಇದು ಹೆಂಗ್ ಬಂತು ಸರ್? ಅಂದ್ರೆ ಯಾವ ಬಟ್ಟೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಎಲ್ಲ ಯಾವಾಗಿಂದ? ಅಲ್ಲ, ಸಿನಿಮಾ ನೋಡ್ತಾ ನೋಡ್ತಾ ಅದ್ ಹೆಂಗ್ ಬಂತ ಏನಂತ ಗೊತ್ತಿಲ್ಲ. ಅಂದ್ರೆ ವರ್ಲ್ಡ್ ಸಿನಿಮಾಸ್ ನೋಡ್ತಾ 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 ಅದ್ರ ಒಳಗಡೆ ಒಂದು ಲ್ಯಾಂಗ್ವೇಜ್ ಒಂದು ಗೊತ್ತಾಗ್ಬಿಡುತ್ತಲ್ಲ. ಸೊ ನೆಕ್ಸ್ಟ್, ಮೂವಿ ಪಾರ್ಟ್ನರ್. ಮೂವಿಗೆ ಹೋಗ್ಬೇಕು ಅಂದ್ರೆ ಯಾರ ಜೊತೆ ಜಾಸ್ತಿ ಹೋಗ್ತೀರಾ? ಒಂದು ಒಳ್ಳೆ ಮೂವಿ ಪಾರ್ಟ್ನರ್ ಯಾರಾಗ್ಬೋದು ನಿಮ್ಗೆ ಇಂಡಸ್ಟ್ರಿಲಿ? ಮತ್ತೆ ನಿಮ್ಮೇ ಹೆಸರು ಹೇಳ್ಕೊಳಂಗಿಲ್ಲ, ಬೇರೆಯವ್ರದ್ದು ಹೇಳಿ. ಅಲ್ಲ, ಸದ್ಯಕ್ಕೆ ನಮ್ಮ ಪಾರ್ಟ್ನರ್ ಮೂವಿನ ಜೊತೆ ಕೂತು ಮೂವಿ ಪಾರ್ಟ್ನರ್ ವುಡ್ ಬಿ, ನಾನು ಡೈರೆಕ್ಟರ್. ನಾನು ಆಕ್ಚುಲಿ ಹೇಳಲ್ಲ, ಮೂವಿ ಸಾರಿ ಭಾಗ್ಯಲಕ್ಷ್ಮಿ ಡೈರೆಕ್ಟರ್ ಅಭಿಷೇಕ್ ಸರ್, ಅವ್ರ ಜೊತೆ ಮೂವಿ. ಅವ್ರ ಜೊತೆ ಯಾವಾಗ ನೋಡಿದ್ರು ಅಭಿ ಅವ್ರ ಜೊತೆ ಹೋಗಿದ್ದೀನಿ. ಅಭಿ ಸರ್ ಅವ್ರ ವೈಫ್ ಅನುಷಾ, ನಾವು 3 ಜನ ಯೂಶಲಿ ಪ್ರತಿ ಮೂವಿನೂ ನಾನು ನೋಡೋದು ಅವ್ರ ಜೊತೆಗೇನೆ. ಸೊ ಈಗ ನೀವ್ ಹೇಳಿ ಸರ್, ಮೂವಿ ಪಾರ್ಟ್ನರ್. ಅಲ್ಲ, ಟು ಬಿ ಫ್ರಾಂಕ್, ಒಬ್ರೇ ನೋಡ್ತೀರಾ ಮೂವಿನ? ನಾನು ಮೂವಿ ಒಬ್ಬನೇ ನೋಡಕ್ ಇಷ್ಟ. ಸೊ ಯಾರು ಬೇಡ ಜೊತೆಯಲ್ಲಿ. ನನಗೆ ಅಂದ್ರೆ ಮೂವಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಟು ಎಂಡ್ ಬ್ರೇಕ್ ಆಗ್ಬಾರ್ದು, ಯಾರು ಮಧ್ಯದಲ್ಲಿ ಡಿಸ್ಟರ್ಬ್ ಮಾತಾಡಬಾರ್ದು, ಅಟೆನ್ಷನ್ ಟು ಡೀಟೇಲ್ ಹಂಗ್ ನೋಡ್ತೀನಿ ಮೂವಿನ. ಸೊ ಯಾರ ಜೊತೆ ನಾನು ಮೂವಿಗೆ ಹೋಗ ಅಯ್ಯೋ ಇವ್ರ ಜೊತೆ ಯಾಕಪ್ಪ ಬಂದೆ ಡಿಸ್ಟರ್ಬ್ ಮಾಡ್ತೀರ ಅಂತ ಯಾವಾಗಾರು ಅನ್ಸಿದ್ಯಾ? ಅಲ್ಲ, ಹಂಗ ಆ ಮೈಂಡ್ ಸೆಟ್ ಅಲ್ಲೇ ಹೋದಾಗ ಬೇರೆ ಇರುತ್ತೆ. ಆ ಮೂವಿನೇ ಎಂಜಾಯ್ ಮಾಡ್ಬೇಕಂತ ಹೋಗಿರಲ್ಲ, ಏನು ಟೈಮ್ ವಿತ್ ದಿ ಫ್ರೆಂಡ್ಸ್ ಅಂತ ಎಂಜಾಯ್ ಮಾಡಕ್ ಹೋಗಿರ್ತೀವಿ. ಸೊ ಮೆಂಟಲ್ ಪ್ರಿಪರೇಷನ್ ಅದು ಬೇರೆ, ಮೈಂಡ್ ಸೆಟ್ ಬೇರೆ ಅದು. ಬಟ್ ಮೂವಿ ಅಂತಂದ್ರೆ ಸೆಲ್ಫ್ ಒಬ್ರೇ ಹೋಗಿ ಮೈ ಬೆಸ್ಟ್ ಪಾರ್ಟ್ನರ್. ಸೊ ಜಿಮ್ ಪಾರ್ಟ್ನರ್, ಇವರೊಂದು ಒಳ್ಳೆ ಜಿಮ್ ಪಾರ್ಟ್ನರ್ ಆಗ್ತಾರೆ ಅಂತ ಯಾರು ಅನ್ಸ್ತಾರೆ ನಿಮ್ಗೆ? ವರ್ಕೌಟ್ ಎಲ್ಲ ಜಾಸ್ತಿ ಮಾಡೋರು, ಫಿಟ್ನೆಸ್ ಫ್ರೀಕ್. ಸಪ್ತಮಿ ತುಂಬಾ ಫಿಟ್ನೆಸ್ ಕಡೆಗಿದ್ದಾರೆ, ಸೊ ಮೇ ಬಿ ಸಪ್ತಮಿ ಅವ್ರು ನಿಮಗೆ ಒಳ್ಳೆ ಜಿಮ್ ಪಾರ್ಟ್ನರ್ ಆಗ್ಬೋದು. ನಿಮ್ಗೆ ಸರ್ ಈಗಲೂ ಹೇಳ್ಬಿಡಿ, ನಾನು ಒಬ್ನೇ ಹೋಗ್ತೀನಿ ಜಿಮ್ ಪಾರ್ಟ್ನರ್. ನಾನು ಕಿಟ್ಟಿ ಅವರು, ಯಶ್ ಅವರು, ಪ್ರೇಮ್ ಅವರು ಅಷ್ಟು ವರ್ಷಗಳಿಂದ ಒಟ್ಟಿಗೆ ಮಾಡ್ತೀವಿ. ಸೊ ದೇ ಆರ್ ದಿ ಬೆಸ್ಟ್ ಪಾರ್ಟ್ನರ್. ಸೊ ನೀವೆಲ್ಲ ಜಿಮ್ ಪಾರ್ಟ್ನರ್ಸ್, ಒಳ್ಳೆ ಪಾರ್ಟ್ನರ್ಸ್ ಅಂತ.